ಈ ರೀತಿಯ ಈ ಸೊತ್ತಿನ ಒಂದು ಡಾಕ್ಯುಮೆಂಟ್ನ ನಿಮಗೆ ಅಕ್ನಾಲಜ್ಮೆಂಟ್ ರೀತಿಯಲ್ಲಿ ಮುನ್ಸಿಪಾಲಿಟಿ ಲಿಮಿಟಲ್ಲಾದರೆ ಕೊಡ್ತಾ ಇದ್ದಾರೆ. ಇದು ಅಕ್ನಾಲಜ್ಮೆಂಟ್ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾನು ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಈ ಡಾಕ್ಯುಮೆಂಟ್ನ ಬಲಭಾಗದಲ್ಲಿ ಮೇಲೆಗಡೆ ಕರಡು ಪತ್ರ ಸಂಖ್ಯೆ ಅಂತ ಇರ್ತದೆ. ಈ ಜಾಗದಲ್ಲಿ ಈ ಕರಡು ಪತ್ರ ಸಂಖ್ಯೆ ಹೋಗಿ ನಿಮಗೆ ದಾಖಲೆ ಸಂಖ್ಯೆ ಅಂತ ನಂಬರ್ ಬರುತ್ತೆ. ಈ ನಂಬರ್ ಬಂತು ಅಂದರೆ ನಿಮಗೆ ಅಫಿಷಿಯಲಾಗೆ ಮುನ್ಸಿಪಾಲಿಟಿ ಲಿಮಿಟಿಂದ ನಗರಸಭೆಯಲ್ಲಿ ಈ ಖಾತಾ ಕೊಟ್ಟಿದ್ದಾರೆ ಅಂತ ಅರ್ಥ. ಈ ಒಂದು ಸಂಖ್ಯೆನೇ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ, ಬೇರೆಯವರಿಂದ ಪ್ರಾಪರ್ಟಿ ಬೈ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಈ ಒಂದು ನಂಬರಿಂದನೇ ನೀವು ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು. ಈ ನಂಬರ್ ಬಂತು ಅಂದರೆ ನಿಮಗೆ ಅಫಿಷಿಯಲಾಗೆ ಈ ಖಾತಾ ಬಂದಿದೆ ಅಂತ ಅರ್ಥ. ಇದ್ರ ಮೇಲೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನಾನೊಂದು ವಾಟ್ಸಾಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ, ಬೇರೆ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ನೀವು ಅಲ್ಲಿ ಹೋಗೋದ್ರ ಮೂಲಕ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ರಿಕ್ವೆಸ್ಟ್ ಬರುತ್ತೆ, ನಾನು ಆ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡ್ತೀನಿ. ಒಂದು ಸರಿ ನೀವು ವಿಡಿಯೋಗೆ ಇಲ್ಲ ಆ ಗ್ರೂಪಿಗೆ ಜಾಯ್ನ್ ಆದಮೇಲೆ ನೀವು ಎಕ್ಸಿಟ್ ಆದರೆ ಅಂದರೆ ಮತ್ತೆ ಆ ಗ್ರೂಪಿಗೆ ಸೇರಿಸ್ಕೊಳ್ಳೋದಿಲ್ಲ. ಆಮೇಲೆ ಅದೇನಾದರೂ ಪೇಡ್ ಮಾಡಿದ್ವಿ ಅಂದರೆ ಆ ಗ್ರೂಪ್ನ, ಆಮೇಲೆ ನೀವು ಅದಕ್ಕೆ ಸರ್ಟನ್ ಆಫ್ ಅಮೌಂಟ್ನ ಪೇ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಸದ್ಯಕ್ಕೆ ಫ್ರೀ ಇದೆ, ಲಿಮಿಟೆಡ್ ನಂಬರ್ ಆಫ್ ಮೆಂಬರ್ಸ್ನ ಅಷ್ಟೇ ತಗೊಳ್ತಾ ಇರೋದು. ನೀವು ಈಗಲೇ ಹೋಗಿ ಆ ಗ್ರೂಪ್ಗೆ ಜಾಯ್ನ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಯಾಕೆ ಅಂದರೆ ಅಲ್ಲಿ ನಿಮ್ಮ ಥರದ ತುಂಬ ಜನ ಇದ್ದಾರೆ. ನಾನು ಉತ್ತರ ಕೊಡಲಿಲ್ಲ ಅಂದರೂ ಅವರು ನಿಮಗೆ ಆ ಗ್ರೂಪಲ್ಲಿ ಉತ್ತರ ಕೊಟ್ಟು ನಿಮ್ಮ ಪ್ರಾಬ್ಲಮ್ಮು ರಿಸಾಲ್ವ್ ಮಾಡ್ತಾರೆ. ಒಂದು ಸರಿ ನೀವು ಈ ಖಾತಾ ಸಿಕ್ಕಿದ್ಮೇಲೆ ಅದು ಅಫಿಷಿಯಲಾಗಿ ಆ ನಂಬರಲ್ಲಿ ನೀವು ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆಯಾ, ಅದ್ರದ್ದೊಂದು ಅಥೆಂಟಿಸಿಟಿ ಚೆಕ್ ಮಾಡಬೇಕು ಅಂದರೆ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಆಸ್ತಿ ವೆಬ್ಸೈಟ್ ಇದು. ಮುನ್ಸಿಪಾಲಿಟಿ ನಗರಸಭೆ ಲಿಮಿಟಲ್ಲಿ ಈ ವೆಬ್ಸೈಟ್ಗೆ ಬಂದು ನೀವು ಆ ಡಾಕ್ಯುಮೆಂಟ್ನ ಅಥೆಂಟಿಸಿಟಿನ ಚೆಕ್ ಮಾಡ್ಬೋದು. ಅದೇಗೆ ಅಂದರೆ ಸಿಟಿಸನ್ ಸರ್ವೀಸಸ್ ಅಂತ ಇದೆ. ಇಲ್ಲಿಗೋದ್ರೆ ಫಾರ್ಮ್ 3/2 ವ್ಯೂ ಅಂತ ಇದೆ. ಆ ಫಾರ್ಮ್ 3/2 ವ್ಯೂನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಪಕ್ಕದಲ್ಲೇ ಹೋಮ್ ಇದೆ, ಅದ್ರ ಪಕ್ಕದಲ್ಲೇ ಸಿಟಿಸನ್ ಸರ್ವೀಸಸ್ ಅಂತ ಇರೋದು. ಇದು ವೆಬ್ಸೈಟ್ನ ಮೇಲ್ಗಡೆ ಇರುತ್ತೆ. ಅದರಲ್ಲಿ ಫಾರ್ಮ್ 3, ಫಾರ್ಮ್ 2 ವೆರಿಫಿಕೇಷನ್ ಅಂತ ಇರುತ್ತೆ. ಅದ್ರ ಮೇಲೆ ದಾಖಲೆ ಸಂಖ್ಯೆ, ಡಾಕ್ಯುಮೆಂಟ್ ನಂಬರು, ಅದು 8 ಡಿಜಿಟ್ನ ನಂಬರು, ಅದನ್ನ ಹಾಕಿ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ ಬರುತ್ತೆ. ದಾಖಲೆ ಸಂಖ್ಯೆ ಅಂದರೆ ಡಾಕ್ಯುಮೆಂಟ್ ನಂಬರೇ ಪಾಸ್ವರ್ಡು, ಅದನ್ನ ಹಾಕಿದ ತಕ್ಷಣ ಓಪನ್ ಆಗುತ್ತೆ. ಈ ಥರ ನೀವು ನಿಮ್ಮ ಒಂದು ಈ ಖಾತಾನ ವೆರಿಫೈ ಮಾಡ್ಕೋಬೋದು ಆನ್ಲೈನಲ್ಲಿ. ಅದು ನೀವು ಇಲ್ಲಿ ವೆರಿಫೈ ಆಯಿತು ಅಂದರೆ ನಿಮಗೆ ಅದು 100% ಪ್ರೂವನ್ನು ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೂಡ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.